ಬೆಂಗಳೂರು ಹೈವೇ ಅಂಡರ್ ಕನ್ಸ್ಟ್ರಕ್ಷನ್, ಬಟ್ ಆ ಕಡೆ ಕನ್ಸ್ಟ್ರಕ್ಷನ್ ಆಗೈತಿ. ನೀವು ಈ ಕಡೆ ಸದ್ಯಕ್ಕೆ ಬಂದ್ರೆ ಆಫ್ ರೋಡ್ ಎಲ್ಲ ಮಳೆ ಗಿಳೆ ಆಗಿದ್ದಕ್ಕೆಲ್ಲ ಫುಲ್ ರೋಡೆಲ್ಲ ಕೆಟ್ಬಿಟ್ಟೈತಿ. ಮ್ಯಾಗ್ನ ನೀವು ಓದ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ವೇ ಟು ಧರ್ಮಸ್ಥಳ. ಶಬಾಷ್, ಇಲ್ಲಿ ಹೊರಗಡೆ ಹಾಕ್ಯಾರ ಬೋರ್ಡ್. ಶ್ರೀ ಕ್ಷೇತ್ರ ಧರ್ಮಸ್ಥಳ, ಸಹಸ್ರಲಿಂಗೇಶ್ವರ ಟೆಂಪಲ್ ಎಲ್ಲ ಇಲ್ಲೇ. ಓಕೆ, ಇನ್ನೂ ಅರೌಂಡ್ 30 ಕಿಲೋಮೀಟ್ರ್ ಇರ್ಬೇಕು ಧರ್ಮಸ್ಥಳ. ಹೊರಗಡೆ ಎಲ್ಲ ಸ್ಟಾಲ್ಸ್ ಕತ್ಲಾಕೊಂತ ಬರತೈತಿ. ಉತ್ತರದ ಶ್ರೀ ಮಹಾಗಣಪತಿ ಕ್ಷೇತ್ರ ಫಸ್ಟ್ ಯಾವಾಗಲೂ ನಮ್ಮ ಪೂಜೆದಾಗ, ನಮ್ಮ ಪುರಾತನದಾಗ, ನಮ್ಮ ಕಥಾದಾಗ ಯಾವಾಗಲೂ ಐತಿ ಫಸ್ಟ್ ಪೂಜೆ ಯಾವಾಗಲೂ ಗಣಪತಿಗೆ ಆಗ್ಬೇಕಂತ ಹೇಳಿ. ಸೊ ಅದಕ್ಕೆ ನಾವು ನಮ್ಮದು ಫಸ್ಟ್ ಧರ್ಮಸ್ಥಳದಾಗ ಫಸ್ಟ್ ಪೂಜೆ, ಫಸ್ಟ್ ದರ್ಶನ ಗಣಪತಿದೇ ಆಗ್ಲಂತ ನಾವು ಫಸ್ಟ್ ಈಗ ಸೌತಡ್ಕ ಗಣಪತಿ ಅಂತ ಹೊಂಟೀವಿ. ಸೌತಡ್ಕ ಗಣಪತಿಗೆ ಭಾಳ ಹೆಸರುಗಳದಾವ. ಗಣಪತಿ ಗಂಟೆ ಗಣಪತಿ ಅಂತಲೂ ಕರೀತಾರೆ. ಆ ಗಣಪತಿಗೆ ಅವ್ರದ್ದಾದ ಒಂದು ಸ್ಟೋರಿ ಐತಿ. ಆ ಸ್ಟೋರಿ ಏನಂತಂದು ಹೇಳ್ತೀನಿ. ಫಸ್ಟ್ ನಾವು ಟೆಂಪಲ್ ವಿಸಿಟ್ ಮಾಡೋಣ. ಟೆಂಪಲ್ ವಿಸಿಟ್ ಮಾಡ್ಕೊಂತ ನಿಮ್ಗೆ ಅದು ಸ್ಟೋರಿ ಏನಂತ ಹೇಳ್ತೀನಿ, ಕೇಳಿಸ್ಕೊರಿ, ಬರ್ರಿ ಹೋಗೋಣ. ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಸೊ ಇದು ಪಾರ್ಕಿಂಗ್ ಹುಡುಕ್ಬೇಕೀಗ. ಕಾರ್ ಪಾರ್ಕಿಂಗ್ ಅಲ್ಲ ಐತಿ. ಕಾರ್ ಪಾರ್ಕಿಂಗ್ ಇಲ್ಲ ಐತಿ, ಬರ್ರಿ ಮುಂದೆ ಪಾರ್ಕಿಂಗ್ ಐತಿ, ಬರ್ರಿ. ಗಣಪತಿ ಇಲ್ಲೇ ಐತಿ. ನಾವು ಬೈಕ್ ಇಲ್ಲೇ ಹಾಕ್ಬಿಡುವಂತ. ಇಲ್ಲೇ ಯಾರೂ ಇಲ್ಲ, ಎಲ್ಲಕ್ಕೂ ಬೈಕ್ ಇಲ್ಲೇ ಸೈಡ್ ಹಾಕ್ಬೋದು. ವಿಶೇಷ ಐತಿ ಇಲ್ಲೇ, ಗಂಟೆ ಕಟ್ಟಿ ಎಲ್ಲರೂ ಬೇಡ್ಕೋತಾರೆ. ಸೊ ಸಾಗರ್ ಅವ್ರದ್ದು ಮನೋಕಾಮನೆ ಏನೇನೈತಿ, ಇಚ್ಛೆ ಎಲ್ಲ ಪೂರ ಇಲ್ಲ ಅಂಥೇಳಿ ಅವರು ಗಂಟೆ ತೊಗೊಳತಾರೆ. ಅವ್ರು ತೊಗೊಂಡು ಅಲ್ಲಿ ಕಟ್ತಾರಂತ, ಕಟ್ಲಿ. ಸೊ ಇದ್ರದ್ದೆಲ್ಲ ಸ್ಟೋರಿ ಹೇಳ್ತೀನಿ, ನೋಡ್ಕೊರಿ ಸ್ಟೋರಿ ಗೊತ್ತಾಗ. ಗಂಟೆ ತೋರ್ಸ, ದೊಡ್ಡದು ತೊಗೋಬೇಡ, ನೀನು ದೊಡ್ಡ ಇರ್ತಾವಲ್ಲ ಏನು ಸರ್, ದೊಡ್ಡ ತೊಗೋಬೇಕು, ಸಣ್ಣ ತೊಗೊಂಡ್ರೆ ಹೆಂಗೆ. ಇವತ್ತು ನಾವು ಸಂಜೆ ಒಂದು ಬಂದೇವಿ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಧರ್ಮಸ್ಥಳ. ಈ ಗಣಪತಿ ವಿಶೇಷತೆ ಏನಂತಂದ್ರೆ, ಈ ಗಣಪತಿಗೆ ಗರ್ಭಗುಡಿ ಇಲ್ಲ. ಗರ್ಭಗುಡಿ ಅಂತಂದ್ರೆ ಮೇಲ್ಗಡೆ ಒಂದು ಏನೂ ಇಲ್ಲ, ಓಪನ್ ಸ್ಪೇಸ್ದಾಗ ಈ ಗಣಪತಿ ಐತಿ. ಇದಕ್ಕೆ ಈ ಗಣಪತಿಗೆ ಸೌತಡ್ಕ ಗಣಪತಿ ಅಂತ ಹೇಳ್ತಾರೆ. ಸೌತಡ್ಕ ಅಂದ್ರೆ ಸೌತಿಕಾಯಿ, ಅಡಕ ಅಂದ್ರೆ ಓಪನ್ ಪ್ಲೇಸ್. ಇದು ತುಳು ಭಾಷೆದಾಗ ಅನುವಾದ ಆಗೈತಿ. ಈ ಹೆಸರು ಯಾಕೆಟ್ರಪ್ಪ ಅಂತಂದ್ರೆ, ಮೊದಲು ಈ ಗಣಪತಿ ಇದ್ದ ಜಾಗದಾಗ ಪೂರಾ ಸೌತಿಕಾಯಿ ಬೆಳಿತಿದ್ರಂತ. ಸೌತಿಕಾಯಿ ಬೆಳೋ ಸಂಬಂಧ ದೇವರಿಗೆ ಇನ್ನವರೆಗೂ ಸೌತಿಕಾಯಿನ ಅರ್ಪಿಸ್ತಾರೆ. ಅದಕ್ಕೆ ಸೌತಡ್ಕ ಗಣಪತಿ ಅಂತಂದು ಹೆಸರು ಬಂದೈತಿ. ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಯಾರೋ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾರೆ, ಹೊಸ ಗಾಡಿ ತೊಗೊಂಡ್ರೆ, ಹೊಸದಾಗಿ ಮದುವೆ ಆದ್ರೆ ಈ ಗಣಪತಿ ಬಂದು ಆಶೀರ್ವಾದ ತೊಗೋತಾರೆ. ಯಾಕಂತಂದ್ರೆ ಇಲ್ಲಿರೋದು ಆ ಬಿಲೀಫ್ ಐತೆ ಎಲ್ಲ ಜನಕ್ಕೆ, ಇಲ್ಲೇ ಒಳ್ಳೇದಾಗತ್ತಂತ ಹೇಳಿ. ಅದಕ್ಕೆ ಅದು ಹೇಳೋದು ಮುಂಚೆ ಎಲ್ಲರೂ ಇಲ್ಲೇ ಇದಕ್ಕೆ ಗುಡಿಗೆ ಗಂಟೆ ಕಟ್ಟಿ ತಮ್ಮದು ಆಸೆಯನ್ನು ಹೇಳ್ಕೊತಾರೆ ದೇವರಿಗೆ. ಇನ್ನೊಂದು ವಿಶೇಷತೆ ಏನಂತ ಹೇಳ್ಬೇಕಂತಂದ್ರೆ, ನಾವಿಲ್ಲೇ ತುಪ್ಪದ ಅವಲಕ್ಕಿ ಬರ್ತೈತಿ, ಬೆಲ್ಲದ ಅವಲಕ್ಕಿನೂ ಅಂತ ಹೇಳ್ತೀವಿ, ಪ್ರಸಾದ ಕೊಡ್ತಾರೆ. ಭಾಳ ಬ್ಯೂಟಿಫುಲ್ಲಾಗಿ, ಭಾಳ ಟೇಸ್ಟಿಯಾಗಿರ್ತೈತಿ. ಜಸ್ಟ್ ಟೆಂಪಲ್ ಮುಗಿಸ್ಕೊಂಡ್ವಿ. ನೀವು ಗಣಪತಿದ ಹಿಸ್ಟ್ರಿ ಕೇಳಿದ್ರಿ, ಸೌತಡ್ಕ ಗಣಪತಿದ ಅಂತ ಯಾಕೆ ಕರೀತಾರೆ, ಮತ್ತು ಬೇರೆ ಬೇರೆ ಹೆಸರು ಹಾಕೋದು ಗಣಪತಿಗೆ ಅಂಥೇಳಿ. ಸೊ ಈಗ ನಾವು ಹೋಗೋಣ ಧರ್ಮಸ್ಥಳಗೆ. ಆಗಳಿಂದ ಇಲ್ಲಿ ಗಾಡಿ ಹೊಡತೀನಿ, ಯಾರು ಕಾಣೋವಲ್ರು, ಯಾರು ಬರೋವಲ್ರು. ಅಲ್ಲೇ ಇಲ್ಲೇ ಒಂದೊಂದು ಲೈಟ್ ಕಾಣತ್ತವು. ಹೊಡೆದ ಇನ್ನೂ ಬಂತಪ್ಪ ಪುಣ್ಯ. ಹೂವ ಜನ ಕಂಡ್ರಿ, ಈಗ ಬಂದು ಅನ್ಸುತ್ತೆ ಧರ್ಮಸ್ಥಳಕ್ಕೆ. ಅಯ್ಯೋ ಎಟ್ ಲಾಸ್ಟ್ ಫೈನಲಿ ಆಗಳಿಂದ ಯಾರು ಕಾಣವಲ್ರಾಗಿದ್ರು. ಧರ್ಮಸ್ಥಳ ರೀಚ್ ಆಗೀವಿ. ಬೈಕ್ ಕಾರಲ್ಲಿ ಪಾರ್ಕ್ ಮಾಡ್ಕೊಂಡೆ. ಈಗ ನಾವು ಬಂದಿದ್ದು ಅಪೋಸಿಟ್ ರೋಡಿಂದ, ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಅಲ್ಲ. ಸೊ ಈಗ ಧರ್ಮಸ್ಥಳದ ಟೆಂಪಲ್ ತೋರ್ಸೋದು ನೋಡಿ. ಜಸ್ಟ್ ದರ್ಶನ ಆಯ್ತು ಧರ್ಮಸ್ಥಳದ. ನೆಕ್ಸ್ಟ್ ಲೆವೆಲ್ ಮೂರ್ತಿ ಐತದ. ಲಾಸ್ಟ್ ಒಂದು 2 ಸತಿ ಅನ್ಸುತ್ತೆ ಮಿಸ್ ಆಗಿದ್ದ ದರ್ಶನ. ಇದು ಈ ಸತಿ ಫುಲ್ ದರ್ಶನ ಆತ. ಅದು ಸ್ಪಿರಿಚುವಲ್ ಬಿಲೀಫ್ ಅಂತರ ತಿಳ್ಕೊಳ್ಳಿ, ಇಲ್ಲ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಅಂತ ತಿಳ್ಕೊಳ್ಳಿ.
ಬಟ್ ಸಮಥಿಂಗ್ ಒಂದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಐತಲ್ಲೇ ಅದು ಫೀಲ್ ಆತ. ಬೊಂಬೆ ಆಡ್ಸೋನು ಮೇಲೆ ಕುಂತೋನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಹೇಳು ಪ್ರಜ್ವಲ್ ಶಿವನ್ ಗೌಡ್ರ ರಾಮ ಇಲ್ಲ ಸೈಡಿ ಹಾಕು ಬಂದೆ ಈ ಲೆಫ್ಟ್ ಹಾಕು ಸೈಡಿ ಹಾಕೋಲ್ಲ. ಪ್ರಜ್ವಲ್ ಶಿವನ್ ಗೌಡ್ರ ಏನಪ್ಪ ಭಾಳ ಸಮಸ್ಯೆ ಆಗತ್ತಿ ಹಾಂ ಭಾಳ ಪಿ ಜಿ ಗಿಜಿ ಮಾಡತ್ತೀರಿ ಭಾಳ ದೊಡ್ಡರಾಗ್ಬಿಟ್ರಿ ದೊಡ್ಡ ಮಂದಿ ಕೂದಲು ಬೆಳಕ್ಕಿಂತ ಮುಂಚೆನೆ ದೋಸ್ತಿ ನಡಿ ಹೋಗು ಮತ್ತೆ ಲೇಟ್ ಆಗತ್ತೆ. ನಡಿ ದೋಸ್ತ ಫ್ರೆಂಡ್ ಬಂದವು ಬರೋ ಆಯ್ತಾ ಹೊಸ ಮಗನ ಈಗ ಬಂದಾನ ಜಲ್ದಿ ಬರ್ತೀನಿ ಅಂಥೇಳಿ. ಸೊ ಹೋಗಿ ರೂಮ್ದಾಗ ಊಟ ಮಾಡಮ್ಮ ಎಲ್ರ ಊಟ ಮಾಡಿ ಮತ್ತು ನೆಕ್ಸ್ಟ್ ಎಲ್ರ ಹೋಗಮಂತ ನೋಡ್ರಿ. ಇವತ್ತಿಂದ ಆಲ್ಮೋಸ್ಟ್ ಧರ್ಮಸ್ಥಳ ಮುಗೀತೆ, ಕುಕ್ಕೆ ಸುಬ್ರಹ್ಮಣ್ಯ ಮುಗೀತೆ. ಸೊ ಇವಾಗ ಹೋಗೋಣ ನಾವು ರೂಮ್ ಕಡೆ. ಸೊ ಲೆಟ್ಸ್ ಗೋ. ಬೈ ನಮ್ಗೆ ಅಡುಗೆ ಮಾಡತ್ತಾರ. ಏನು ಮಾಡತ್ತಾರ? ಓ ಪನ್ನೀರ್. ನೈಸ್ ನೈಸ್, ಥ್ಯಾಂಕ್ ಯು ಬ್ರೋ. ಹಾಯ್ 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 ಅವಾಗ ಆಗೈತೆ ಹಾಯ್. ಸೊ ಈಗ ಜಸ್ಟ್ ಬಂದ್ವಿ ವಾಪಸ್ ಇಲ್ಲ ಮತ್ತು ವಾಪಸ್ ಫ್ರೆಶ್ ಆಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಾ. ರೆಸ್ಟ್ ಆಗಿಲ್ಲ, ರೆಸ್ಟ್ ಆದ್ಮೇಲೆ ನಾಳೆ ಮತ್ತೆ ವಾಪಸ್ ಬಿಡ್ಬೇಕಾಗತ್ತೆ. ಸೊ ಗುಡ್ ನೈಟ್ ಆ್ಯಂಡ್ ಸೈನಿಂಗ್ ಆಫ್ ಫ್ರಮ್ ಅರ್ಶಿನ್ ಮತ್ತಿ ಅವ್ರದ್ದು ಕ್ವಾರ್ಟರ್ಸ್ ಕೊಟ್ರೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಅಲ್ಲದೆ ಇವಾಗ. ಸೊ ಬಾಯ್, ಗುಡ್ ನೈಟ್. ಅನ್ನೋದೊಂದು ಪ್ಲೇಸ್ ಐತಿ, ಅಲ್ಲಿ ಒಂದು ಬ್ಯೂಟಿಫುಲ್ ಟೆಂಪಲ್ ಐತಿ. ಆ ಟೆಂಪಲಿಗೆ ರೈಡ್ ಮಾಡಕ್ಕೆ ಹೊಂಟೇವೆ ನಾವು. ಹಂಗೆ ಒಂದು ಮಾರ್ನಿಂಗ್ ಒಂದು ಈ ಥರ ಬ್ಲಿಸ್ ಮೂಮೆಂಟ್ದಾಗ ಅವು ನನ್ನ ಫ್ರೆಂಡ್ ರೂಮೇಟ್ ಹೋಗೋದನ ಶರಣು ಅಂಥೇಳಿ ಅವ್ನು ನಾನು ಬೈಕ್ ತೊಗೊಂಬರ್ತೀನಿ, ಕಾರ್ ಇದ್ದರೆ ಅವನು ಬೈಕ್ ತೊಗೊಂಬರ್ತೀನಿ ಅಂತಂದ. ಅವರು ಬೈಕ್ ತೊಗೊಂಬರದಾರ ಹಿಂದೆ. ಸೊ ನಾವೀಗ ಶಿಶಿಲಾ ಅಂತ ಅನ್ನೋದು ಒಂದು ಟೆಂಪಲ್ ಐತಿ, ಆ ಟೆಂಪಲ್ಗೆ ವಿಸಿಟ್ ಮಾಡೋದು. ಬ್ಯೂಟಿಫುಲ್ ಟೆಂಪಲ್ ಐತಂತ. ಸೊ ನೋಡ್ಕೊಂಬರೋನು ಬರ್ರಿ ಹೋಗಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ ನಾವೇ ಕಂಡ ಶಿಶಿಲೇಶ್ವರ ಟೆಂಪಲ್ ಹೋಗುವ ದಾರಿ. ಮನೆ ಇಲ್ಲ ಏನಿಲ್ಲ, ಬರೋ ಗದ್ದೆ ಅಡಿಕೆ ಬೆಳೆದಾರಲ್ಲಿ. ಬಾಜುನ ನೀರು ಹರಿತೈತಿ ಕೆರಳ್ ಟೈಪು. ವಾವ್, ಮುಂದ್ಗಡೆ ಮಾಡು ಚೆನ್ನಾಗಿ ಇಲ್ಲ ಏನೋ ಮಾಡತ್ತಾರ. ಓ ಇದ್ರಾಗ ನೋಡತ್ತಾರ ಅವರು ಮದ್ಯಾಗ. ಮೀನುಗಾರಿಕೆ ಇಲಾಖೆ ಮೀನು ಹಿಡಿಯುವುದನ್ನು ನಿಷೇಧಿಸಿದೆ. ಬಾಬಾ 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 ಬಾಬಾ, ನೀರು ಎಷ್ಟು ಕ್ಲಿಯರ್ ಐತೆ. ಅದು ಮಳಿನೂ ಐತಿ, ಇಷ್ಟು ಕ್ಲಿಯರ್ ನೀರು. ಮತ್ತು ಫೋರ್ಸಾಗಿ ಹರಿತೈತಿ ನೀರು. ಬ್ರಿಡ್ಜ್, ಮೊದಲಿನ ಬ್ರಿಡ್ಜ್ ಇರ್ಬೇಕದು. ಈಗೆಲ್ಲ ಗಾಡಿ ಹಚ್ತಾರೋ ಅಲ್ಲಿ ಮಟ್ಟ ಹೋಗುತ್ತೆ ಗಾಡಿ. ಇಲ್ಲ ಗಾಡಿ ಇಲ್ಲಿ ಹಚ್ಚೋದು ಅನ್ಸುತ್ತೆ. ಗಾಡಿ ಹೋಗುತ್ತಾ ಗಾಡಿ. ವಾಸ್ ವಾವ್, ಬ್ಯೂಟಿಫುಲ್.
ಹುಯ್ಯನ ಹಂಗೆ ಮೀನು ಅದಾವಪ್ಪ. ಎಂತೆಂಥ ಅದಾವ ಅಂದ್ರೆ ಬಬ್ಬ ಒಂದೊಂದು ಫುಟ್ ಮೀನು ಅದಾವ. ಸೈಕ್ ಅದಪ್ಪ ಮೀನು ಮಾತ್ರ. ಮಳೆ ಅಂತೂ ಹೆವಿ ಆತ. ಇಷ್ಟು ಮಳೆ ಆತು ಈಗ ನಮ್ಮ ಮುಂದನ. ಅಂದರೂ ಆ ಕಡೆ ನೀರು ನೋಡ್ರಿ ಫುಲ್ ಇದು ಐತಿ, ಫ್ರೆಶ್ ಐತಿ, ಕ್ರಿಸ್ಟಲ್ ಕ್ಲಿಯರ್ ಇದ್ದಂಗೆ ಐತಿ. ಎಲ್ಲಿ ಹೊಂಟಾನ ಏನು ಜಿಗ್ಶಾನ ಆ ಕಡೆ ಮತ್ತೆ ನೋಡೇ ನಾವು ಆ ಕಡೆ ಹಂಗ ಹಿಂದೆ ಬರೋದು ಬಿಡೋಣ. ಏನು ತೆಗಿದ್ದಿದ್ದೆ ಕಲಾಸ ಹಾಕಿದ್ದು ನೋಡು. ನ್ಯೂಸ್ ಪೇಪರ್ದು ಬರ್ತಿದ್ದು ನಾಳೆ. ಶಿಶಿಲೇಶ್ವರ ದೇವಸ್ಥಾನದ ಭಾಗದಲ್ಲಿ ಒಂದು ಹೆಕ್ಸಾ K5453 MS0496 ಮೇಲಿಂದ ಕೆಳಗೆ ಬಿದ್ದಿದೆ ಅಂತಂದ್ಬಿಟ್ಟು. ಸೊ ಈಗ ನಮ್ಮ ಫ್ರೆಂಡ್ನ ಬಿಟ್ಟು ನಾವು ಹೋಗೋಮಂತೀಗ. ಸೊ ನಾವು ವಾಪಸ್ ಇವತ್ತು ಸಕಲೇಶ್ಪುರ ಮ್ಯಾಗ ಹೋಗ್ಬೇಕು. ಹೆವಿ ಟೈಮ್ ಆಗೈತಿ, ರಾತ್ರಿ ಮುಡ್ತೇವೆ ಅನ್ಸುತ್ತೆ ಬೆಂಗಳೂರು. ಸೊ ನಾಳೆಯಿಂದ ಮತ್ತೆ ಬ್ಯಾಕ್ ಟು ಅವರ್ ಜಾಬ್ಸ್ ಆಗುತ್ತೆ. ಸೊ ಈಗ ಸದ್ಯ ಹೋಗೋಣ, ನಾವು ರೂಮ್ ಚೆಕ್ಔಟ್ ಮಾಡೋದು ನಮ್ಮ ದೋಸ್ತಂದ. ಲೆಟ್ಸ್ ಗೋ. ಮಳೆ ಹಗುರಿಗೆ ಚಲೋ ಐತಿ. ಹೋಗಿ ಬರೋಬೇಕಾರೆ ಹೆವಿ ಅಂದರೆ ಹೆವಿ ಮಳೆ, ಲೈಟಾಗಿ ಸ್ವಲ್ಪ ತೊದೈತಿ. ಎಲ್ಲರೂ ಬಂದಿರಿ ಈಗ, ನಾವಂತೂ ಹೊಂಟೇವಿ ಈಗ. ಭಾಳ ಲೇಟೂ ಆಗೈತಿ. ಕಿಶ್ಲಿ ಟೆಂಪಲ್ ನೋಡಿದ್ವಿ, ಭಾಳ ಬ್ಯೂಟಿಫುಲ್ ಇತ್ತು. ಅಲ್ಲಿ ಫಿಶ್ ಅಂತೂ ಎಷ್ಟು ದೊಡ್ಡ ನೋಡಿದ್ವಲ್ಲ. ಸೊ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಟು ನಾವೀಗ ವಾಪಸ್ ಬ್ಯಾಕ್ ಟು ಬೆಂಗಳೂರು ಹೋಗಂತ. ಬಿಡುಮು ಮಳೆ ಅಂತ ಹೆವಿ ಇದೆ ಅಂತ ಮುಂದೆ ಸಕಲೇಶ್ಪುರ ಮ್ಯಾಗ ಹೊಂಟೇವಿ ಇವತ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ವಿಡಿಯೋ ಮಾಡೋಕ್ಕಾಗಂಗಿಲ್ಲ, ಆಗಿದ್ದನ್ನ ತೋರಿಸ್ತೀನಿ ನೋಡಿರಿ. ಬಾಯ್. ಬರತೈತಿ ಹೋಗುಮಂತ ಬ್ರೋ. ಪ್ರವೀಣ್ ಉರ್ಫ್ ಧನಂಜಯ್ ಪವನ್ ಬಾಯ್. ಮತ್ತೆ ಸಿಗುಮಂತ. ಬಾಯ್ ಬ್ರೋ, ಮತ್ತೆ ಸಿಗುಮಂತ. ಬರ್ರಿ ಬೆಂಗಳೂರು ಬಂದಾಗ ಬರ್ರಿ. ಬೆಂಗಳೂರು ಹೈವೇ ಹೆವಿ ಡೆನ್ಸ್ ಐತಿ. ಮಳೆ ಅಂತೂ ಹೊಡಾತೈತಿ, ಹಚ್ಚ ಹೊಡಾತೈತಿ ಹೇಳ್ತೀನಿ. तू मुझे प्यार करती है कि नहीं करती, तू मुझे प्यार करती है कि नहीं करती. ವ್ಯೂ ಒಳ್ಳೆ ಹೊಡಾತೈತಿ ಮಳೆ ಹೇಳ್ತೀನಿ. ಒಟ್ಟೆ ನಿಲ್ಲಾರ್ದಂಗೆ ಹೊಡತೈತಿ. ಸೈಡಿಗೆ ನಿಂತು ಒಂದು ಸ್ವಲ್ಪ ಕಾಫಿ ಗಿಡ್ಕೊಂಡು ಮುಂದೆ ಹೊಂಟ್ಕೊಂಡಿವಿ. ಇನ್ನೊಂದು 200 ಕಿಲೋಮೀಟ್ರ್ ಐತಿ ಬೆಂಗಳೂರು ರೀಚ್ ಆಗ್ಬೇಕು. ಕತ್ಲಾಕೊಂತ ಬರತೈತಿ. ಸೊ ಜಲ್ದಿ ಹೋಗಿ ರೀಚ್ ಆಗೋಣಂತ. ಬೆಂಗಳೂರದಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಸಂಬಂಧ ಜಲ್ದಿ ಹೋಗೋಣಂತ. ಈಗ ಫೈನಲಿ ಮಳೆ ಸ್ಟಾಪ್ ಆಗೈತಿ ಹಾಸನದಾಗ. ಈಗ ಒಂದು ಸ್ವಲ್ಪ ಅಂತಂದು ಗಾಡಿ ಹೊಡಿಬೋದು. ಇಲ್ಲಂತಂದ್ರೆ ಮಳೆ ಬಂತಂದ್ರೆ ಆಬ್ವಿಯಸ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಮಳೆ ಫೀಲ್ ಮಾಡ್ಬೇಕಂದ್ರೆ ಮನ್ಸೂನ್ ರೈಡ್ ಹೊಡೆದಿದ್ದು ನಾವು 10-20 ಸೆಕೆಂಡ್ ಬರೀ ಶಬಾಷ್. ಮಳೆ ಫೀಲ್ ಆಗ್ಬೇಕಂತ ಮನ್ಸೂನ್ ರೈಡ್ ಹೊಡೆದಿದ್ದೆ. ಈಗ ಹಾಸನ ಬಂದ್ಮ್ಯಾಗ ಆಲ್ಮೋಸ್ಟ್ ಮಳೆನ ನಿಲ್ಲೈತಿಲ್ಲೇ. ಯಾಕಂದ್ರೆ ರೋಡ್ ನೋಡ್ಬೋದು ಪೂರ ಡ್ರೈ ಐತಿ. ರೋಡ್ ಬಾಜು ಮಣ್ಣೇನಿಲ್ಲ, ಅದು ಡ್ರೈ ಐತಿ. ಸೊ ಇಲ್ಲೇನು ಮಳೆನ ಇಲ್ಲ. ಮುಂದೆ ಹೆಂಗೈತಿ ನೋಡ್ಬೇಕು. ಎಷ್ಟು ಹೋಗ್ಕೊಂಡು ಎಲ್ಲರೂ ಈಗ ಸಕಲೇಶ್ಪುರ ಎಲ್ಲ ನಿನ್ನೆ ವೀಕೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲರೂ ವಾಪಸ್ ಹೊಂಟ್ರೆ ಈಗ ಬೆಂಗಳೂರಿಗೆ ಎಂಟರ್ ಆಗುತ್ತೆ ಫುಲ್ ಲಾಂಗ್ ಟ್ರಾಫಿಕ್ ಆಗುತ್ತೆ ನಮಗೆ. ಏನ ಲೇಟಾಗಿ ಬಿಟ್ಟಿದ್ದು ನಡೀತಿನ ಅನ್ಸುತ್ತೆ ಈಗ. ಯಾಕಂದ್ರೆ ಈಗ ಎಲ್ಲರೂ ಬೆಂಗಳೂರು ಕಡೆನೇ ಬಂದಿರ್ತಾರೆ. IT ದವ್ರು ಸ್ಯಾಟರ್ಡೆ ಸಂಡೇ ಸೂಟಿ. ಅದ್ರ ಬಿಡೆ ಮನ್ಸೂನ್ ರೈಡ್ಸು, ಮನ್ಸೂನ್ ಟ್ರಿಪ್ ಅಂಥೇಳಿ ಕಾರ್ದಾಗ ಹೊಡಿತಿರ್ತಾರೆ, ಬೈಕ್ದಾಗ ಹೊಡಿತಿರ್ತಾರೆ. ಟ್ರಾಫಿಕ್ ಜಾಸ್ತಿ ಆಗುತ್ತಂತ ಐ ಫೀಲ್. ನೋಡೋಣ ಗೊತ್ತಾಗುತ್ತೆ ಬೆಂಗಳೂರು ಎಂಟ್ರದಾಗ. ಸೀನ್ರಿ ಮಾತ್ರ ಸೂಪರ್ ಸೀನ್ರೀಸು, ಸೂಪರ್ ವೆದರ್. ಅದಕ್ಕೂ ಇದಕ್ಕೂ ಏನು ಇದನ್ನು ಮಾಡೋಂಗಿಲ್ಲ, ನೀವು ಕಾಂಪ್ರಮೈಸೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಲಶ್ 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 ಗ್ರೀನ್ರಿ, ಮಸ್ತ್ ಎನ್ವಿರಾನ್ಮೆಂಟ್. ಆಬ್ವಿಯಸ್ಲಿ ಹೋಮ್ ಸ್ಟೇಸ್ ಅಂತ ಅದಾವಲ್ಲೇ. ಹೋಮ್ ಸ್ಟೇಸ್ ಇದು ಮಾಡಬೇಕು. ಇಲ್ಲಾಂದ್ರೆ ನೀವು ಇಫ್ ಯು ವಾಂಟ್ ಟು ಬಿ ಮೋರ್ ಫೈನಾನ್ಷಿಯಲಿ ಫ್ರೆಂಡ್ಲಿ, ಎಕನಾಮಿಕಲಿ ಫ್ರೆಂಡ್ಲಿ ಅಂತಂದ್ರೆ ನೀವು ಶೃಂಗೇರಿ ಮಾಡಿದ್ಮ್ಯಾಗ ಶೃಂಗೇರಿ ಹೊರನಾಡು ಒಂದು ದಿವ್ಸದಾಗ ಮುಗಿತೈತಿ. ಶೃಂಗೇರಿ ಹೊರನಾಡದಾಗ ಸ್ಟೇ ಸಿಕ್ಕತ್ತೆ ನಿಮಗೆ. ಅನ್ನಪೂರ್ಣೇಶ್ವರಿ ಟೆಂಪಲ್ ಬಾಜು ನಿಮ್ಗೆ ಹೇಳಿದ್ನಲ್ಲ ವಸತಿ ನಿಲಯಗಳದಾವು. 100 ರೂಪೀಸ್ ಅದು ಚಾರ್ಜ್ ಮಾಡ್ತಾರೆ ಅವರು ಪರ್ ಹೆಡ್. ನನ್ನ ಮಟ್ಟಿಗೆ ಏನು ಪರ್ ರೂಮಿಗೆ ಚಾರ್ಜ್ ಮಾಡ್ತಾರಲ್ಲೇ. ಹಂಗೆ ಬಿಟ್ಟು ಮತ್ತೆ ವಾಪಸ್ ನೀವು ನೆಕ್ಸ್ಟ್ ಡೇ ನೀವು ಏನು ಧರ್ಮಸ್ಥಳಕ್ಕೆ ಬಂದ ಸೌತಡ್ಕ, ಉಜ್ರೆ, ಆಮೇಲೆ ಕುಕ್ಕೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಧರ್ಮಸ್ಥಳ ಬಂದು ಸ್ಟೇ ಮಾಡಿದ್ರೆ ಮತ್ತೆ ನಿಮ್ಮ ಧರ್ಮಸ್ಥಳದಾಗ ವಸತಿ ನಿಲಯ ಅದಾವು. ಅಲ್ಲಿ 100 ರೂಪೀಸ್ ಪರ್ ಇದು ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಹೋಮ್ ಸ್ಟೇದಾಗ ಸ್ಟೇ ಮಾಡ್ಬೇಕಂತಲೇ ಏನಿಲ್ಲ. ಹಿಂಗೂ ನೀವು ಮಾಡ್ಕೊತ
ಎಕನಾಮಿಕಲಿ ಫ್ರೆಂಡ್ಲಿ ಮಾಡ್ಕೊಂತ ರೈಡ್ ಹೊಡಿಬೋದು ಸ್ಯಾಟರ್ಡೇ ಸಂಡೇಸ್. ಆಬ್ವಿಯಸ್ಲಿ ಯಾವಾಗಲೂ ನೀವು ರೈಡ್ ಮಾಡಬೇಕಂತ ಯಾಕಂತ ಹೇಳ್ತಂದ್ರೆ ಇಟ್ ಗಿವ್ಸ್ ಪೀಸ್ ಟು ಯುವರ್ ಸೋಲ್, ಯುವರ್ ಮೈಂಡ್. ಯಾಕಂತಂದ್ರೆ ಈಗಿಂದ ನಾವು ಜನ್ರೇಷನ್ ಏನೈತಿ, ವಿ ಆರ್ ನಾಟ್ ಹಿಟ್ಟಿಂಗ್ ಏನು ತಿಂದ್ರೂ ವಿ ಆರ್ ಹಿಟ್ಟಿಂಗ್ ಹೈಬ್ರಿಡ್, ಕೆಮಿಕಲೈಸ್ಡ್, ಫರ್ಟಿಲೈಸ್ಡ್ ಅದೇ ಥರ ತಿಂತೀವಿ. ನಮ್ಗೆ ಆ ಥರ ಏನದು ಆಪರ್ ಇಮ್ಯುನಿಟಿ ಇಲ್ಲ. ವಿ ಆರ್ ಮೆಂಟಲಿ ಡಿಸ್ಟರ್ಬ್ಡ್, ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳ್ಕೊರಿ ಪ್ರತಿಯೊಬ್ಬರು. ಇಟ್ಸ್ ನಾಟ್ ಅಬೌಟ್ ಇವ್ರು ಹಂಗೆ ಅವ್ರು ಹಿಂಗೆ ಅಂತಲ್ಲ. ಲಾಟ್ ಆಫ್ ಸ್ಟ್ರೆಸ್ ಹ್ಯಾಂಡಲ್ ಮಾಡತ್ತಾರ ಎಲ್ಲರೂ. ಅದ್ರ ಸಂಬಂಧ ಲಾಟ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸು ರೇಟ್ ಜಾಸ್ತಿ ಆಗೈತಿ. ಯಾಕಂದ್ರೆ ಡ್ಯೂ ಟು ಸ್ಟ್ರೆಸ್, ಫುಡ್, ಸ್ಲೀಪ್, ವಾಟರ್. ಸೊ ಕೀಪ್ ಹೈಡ್ರೇಟಿಂಗ್. ಬಾಡಿದಾಗ ಏನೋ ಸಿಮ್ಟಮ್ಸ್ ಬಂದ್ರೂ ಗೋ ಚೆಕ್ ವಿತ್ ಯುವರ್ ಡಾಕ್ಟರ್. ECG ಮಾಡಿಸ್ಕೊತಾರೆ, ಆ್ಯನ್ಯುವಲ್ ಚೆಕಪ್ ಮಾಡಿಸ್ಕೊತಾರೆ. ನಿಮ್ಮ ತಂದೆ ತಾಯಿದು ಆ್ಯನ್ಯುವಲ್ ಚೆಕಪ್ ಮಾಡಿಸ್ಕೊತಾರೆ, ಎಲ್ಲರದು ನೋಡ್ಕೊತಾರೆ. ಇಫ್ ಎನಿ ಪ್ರಾಬ್ಲಮ್ಸ್, ಎವ್ರಿ ಟೈಮ್ ಹಾರ್ಟ್ ಪೇನ್ ಬಂದಾಗ ಇಟ್ ಇಸ್ ನಾಟ್ ಎವ್ರಿ ಟೈಮ್ ಗ್ಯಾಸ್ಟ್ರಿಕ್. ಒಮ್ಮೆ ಕಂಡೀಷನ್ಸ್ ಸಿವಿಯರ್ ಇರುತ್ತೆ. ವಿ ಡೋ ನಾಟ್ ನೋ ವಾಟ್ ಹ್ಯಾಪನ್ಸ್. ಸಿಮ್ಟಮ್ಸ್ ಈಗ ಹೆಂಗೆ ಕಾರ್ಡಿಯಾಕ್ ಅರೆಸ್ಟಿಗೆ ವಿ ಡೋಂಟ್ ಹ್ಯಾವ್ ಎನಿ ಸಿಮ್ಟಮ್ಸ್, ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇಫ್ ಇಟ್ ಈಸ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಿತ್ತು, ಎಲಿವೇಶನ್ ಆಫ್ BP, ಫೆಟಿಕ್, ಲೆಫ್ಟ್ ಹ್ಯಾಂಡ್ ಡಿಸಿನೆಸ್ ಬರೋದು, ನಮ್ನೆಸ್ ಬರೋದು, ಆಮೇಲೆ ಸ್ವೆಟಿಂಗ್ ಬರೋದು, ಈ ಥರದ ಸಿಮ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆಗಕ್ಕೆ, ನಾಟ್ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಇಮಿಡಿಯೇಟ್ ಎಫೆಕ್ಟ್ದಾಗ ಆಗುತ್ತದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ನಾವೀಗ ಬೆಂಗಳೂರು ಹೋಗೋಮ. ಬೆಂಗಳೂರು ಅರೌಂಡ್ 180, ಐ ಹೋಪ್ 180 ಕಿಲೋಮೀಟರ್ ಐತೆ ಅನ್ಸುತ್ತೆ. 180 ಕಿಲೋಮೀಟರ್ ಹೋಗೋನು. ಕ್ಲೈಮೇಟ್ ಕೋಲ್ಡ್ ಐತಿ, ಮಳೆ ಅಂತೂ ಇಲ್ಲ. ಸೊ ಲೆಟ್ಸ್ ಗೋ ಟು ಬೆಂಗಳೂರು. ಫೈನಲಿ ಬ್ಯಾಕ್ ಟು ಬೆಂಗಳೂರು. ಎಲ್ಲ ಜನ ಮುಗಿಸ್ಕೊಂಡು ತುಂಬ ಹೇಳ್ತೀನಿ. ಎಲ್ಲರೂ ಈ ಸೈಡಿಂದ ಆ ಸೈಡಿಂದ ಎಲ್ಲ ಸಂಡೇ ಈಗ ರಾತ್ರಿ ಇವತ್ತೆಂಡ ನಾಳೆಯಿಂದ ಮತ್ತೆ ಬ್ಯಾಕ್ ಟು ವರ್ಕ್ ಎಲ್ಲರೂ. ಸೊ ಫುಲ್ ರಶ್ ಇತ್ತು. ಈಗೊಂದು ಸ್ವಲ್ಪ ಕಡಿಮೆ ಕಾಣತೈತಿ. ಆಗಳ ಹಿಂದೆ ನೋಡಿದ್ರೆ ಫುಲ್ ರಶ್ ಇತ್ತು. ಸೊ ಈ ವರ್ಷದ 2025 ಮನ್ಸೂನ್ ರೈಡ್ ಇಲ್ಲೇ ಎಂಡ್ ಮಾಡತ್ತೀವಿ. ಸೈನಿಂಗ್ ಆಫ್ ಫ್ರಮ್ 2025 ಮನ್ಸೂನ್ ರೈಡ್. ಬ್ಯೂಟಿಫುಲ್ ರೈಡ್ ವಾಸ್. ಇಟ್ ವಿಲ್ ಬಿ ಇನ್ ಮೈ ಮೆಮರೀಸ್. ಈ ಥರ ಹೋಗಿದ್ದು ಅಂತ ನಿಮಗೂ ತೋರಿಸಿವಿ. ನೀವು ನೋಡ್ರಿ, ನೀವು ಸಹಕಾರ ಕೊಡ್ರಿ. ಇಷ್ಟು ದಿವಸ ಪ್ರೀತಿ ತೋರಿಸಿದ್ದಕ್ಕೆ, ಫಾಲೋ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ನನ್ನ ವೀಡಿಯೋಸ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನ್ನಿಂದ ಏನಾದರೂ ತಪ್ಪಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಂದೇನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಯಾವುದಕ್ಕೆ ಇದಕ್ಕೋಸ್ಕರ ಮಾಡತ್ತಿಲ್ಲ. ನಾ ಹೋಗೋ ರೈಡ್ಸು ಒಂದು ಮೆಮೊರಿ ಆಗಿ ನನ್ನ ಕಡೆನೇ ಉಳ್ಕೊಳ್ಳಿ ಅಂತ ಅನ್ನೋ ಸಂಬಂಧ ನಾನು ಯೂಟ್ಯೂಬ್ದಾಗ ಹಾಕ್ತೀನಿ. ನನಗೆ ಗೊತ್ತಿರೋದು ಏನು ಮಾಹಿತಿ ಐತಿ ಅದು ನಿಮಗೂ ತಿಳಿಸ್ಬೇಕನ್ನೋ ಸಂಬಂಧ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಐ ಆಮ್ ಎ ಪ್ರೊಫೆಷನಲ್ ಡಾಕ್ಟರ್. ಟೈಮ್ ಟು ಟೈಮ್ ಆಗಿ ನನಗೆ ವೀಡಿಯೋಸ್ ಡೆಲಿವರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಡ್ಯೂ ಟು ವರ್ಕ್ ಲೋಡ್, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಭಾಳ ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಆದಷ್ಟು ಅವಾಗ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು. ಬಾಯ್.